ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇನ್ಫೋ ಪಾಯಿಂಟ್ನಲ್ಲಿ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು ಪ್ಯಾನ್ ಕಾರ್ಡ್ನಲ್ಲಿ ಮಾಹಿತಿ ತಿದ್ದುಪಡಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಸೊ ನಿಮ್ಮ ಮೊಬೈಲ್ನಿಂದಲೇ ನೀವು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿರುವಂಥ ಹೆಸರು ಇನ್ನಿತರ ಮಾಹಿತಿಯನ್ನು ತಿದ್ದುಪಡಿ ಮಾಡಬಹುದು. ಮೊಟ್ಟ ಮೊದಲು ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ನೀವು NSDL.TIN ಈ ಥರ ಕೀವರ್ಡನ್ನು ಹಾಕಿ ನೀವು ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ ಲಭ್ಯವಾಗುತ್ತದೆ. www.tin.nsdl.com ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನು ನೀವು ತಿದ್ದುಪಡಿ ಮಾಡಬಹುದು. ಸೊ ಅದಕ್ಕೋಸ್ಕರ ನಿಮ್ಮ ಹ್ಯಾವ್ ಯು ಲಿಂಕ್ಡ್ ವಿತ್ ಯುವರ್ ಆಧಾರ್ ವಿತ್ ಪ್ಯಾನ್ ಕೇಳುತ್ತದೆ, ಎಸ್ ಎನ್ನಿ. ನಂತರ ಟಿನ್ ವೆಬ್ಸೈಟ್ಗೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ನೆಟ್ವರ್ಕ್, ಈ ಒಂದು ವೆಬ್ಸೈಟ್ಗೆ ಇಲ್ಲಿ ವೆಲ್ಕಮ್ ಇದೆ, ಇದನ್ನು ಕೂಡ ಕಂಟಿನ್ಯೂ ಮಾಡಿ. ನಂತರ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋರಿಗೆ ಇಲ್ಲಿ ಸೂಚನೆ ಕೊಡಲಾಗಿದೆ. ಸೊ ನಮ್ಮ ಈ ಒಂದು ಪ್ಯಾನ್ ಕಾರ್ಡ್ನ ಡಿಸೈನ್ ಬಗ್ಗೆ ಎಲ್ಲ ಇದರಲ್ಲಿ ಮಾಹಿತಿ ಇದೆ, ಇದನ್ನು ಕೂಡ ನೀವು ಓಕೆ ಎಂದು ಹೇಳಿ. ನಂತರ ಈ ಒಂದು ಟಿನ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ನೆಟ್ವರ್ಕ್ನ ಹೋಮ್ ಪೇಜ್ ಇಲ್ಲಿ ದೊರೆಯುತ್ತದೆ. ಇಲ್ಲಿ ಕಾಣುವಂಥ ಕ್ವಿಕ್ ಲಿಂಕ್ಸ್ನ ಒಂದು ಡ್ರಾಪ್ ಡೌನ್ ಮೆನು ಇದೆ. ಈ ಡ್ರಾಪ್ ಡೌನ್ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಪ್ಯಾನ್ ಲಿಂಕಿಂಗ್, ಆನ್ಲೈನ್ ಪ್ಯಾನ್ ಸರ್ವಿಸ್, ಪ್ಯಾನ್ ಅಪ್ಲಿಕೇಶನ್, ಡಾಕ್ಯುಮೆಂಟ್ ರಿಕ್ವೈರ್ಡ್, ಪ್ಯಾನ್ ನ್ಯೂ ಫೆಸಿಲಿಟಿ, ನಂತರ ಟ್ಯಾಕ್ಸ್ ಪೇಮೆಂಟ್, ಕ್ವಿಕ್ ಲಿಂಕ್ಸ್ ಈ ಎಲ್ಲ ಮಾಹಿತಿಗಳು ಇಲ್ಲಿ ಬರುತ್ತವೆ. ಇದರಲ್ಲಿ ನಾವು ಆನ್ಲೈನ್ ಪ್ಯಾನ್ ಸರ್ವಿಸನ್ನು ಕ್ಲಿಕ್ ಮಾಡಿದಾಗ ಪೇಪರ್ಲೆಸ್ ಪ್ಯಾನ್ ಅಪ್ಲಿಕೇಶನ್, ಅಪ್ಲೈ ಫಾರ್ ಪ್ಯಾನ್ ಆನ್ಲೈನ್, ನೋ ಸ್ಟೇಟಸ್ ಆಫ್ ಪ್ಯಾನ್, ಅವೇಲ್ ಆನ್ಲೈನ್ ಪ್ಯಾನ್ ವೆರಿಫಿಕೇಷನ್ ಸರ್ವಿಸ್ ಈ ಥರ ಇಲ್ಲಿ ಆಪ್ಷನ್ಸ್ಗಳು ಬರುತ್ತದೆ. ಇದರಲ್ಲಿ ನಾವು ಪೇಪರ್ಲೆಸ್ ಎನ್ನುವ ಈ ಆಪ್ಷನನ್ನು ತೆಗೆದುಕೊಳ್ಳುತ್ತೇವೆ. ಇದರ ಮುಖಾಂತರ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನನ್ನು ನಾವು ಇಲ್ಲಿ ಹಾಕಬಹುದು. ಅಪ್ಲೈ ಆನ್ಲೈನ್ ಅಥವಾ ರಿಜಿಸ್ಟರ್ಡ್ ಯೂಸರ್, ಇದರಲ್ಲಿ ಅಪ್ಲೈ ಆನ್ಲೈನ್ ಎಂದು ಮೊಟ್ಟ ಮೊದಲಿಗೆ ನಾವು ತೆಗೆದುಕೊಳ್ಳಬೇಕು. ನಂತರ ಇದರಲ್ಲಿ ಅಪ್ಲಿಕೇಶನ್ ಟೈಪನ್ನು ಸೆಲೆಕ್ಟ್ ಮಾಡಿ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಇಲ್ಲಿ ಅಪ್ಲಿಕೇಶನ್ನಲ್ಲಿ 3 ಆಪ್ಷನ್ಸ್ಗಳು ಇವೆ. ನ್ಯೂ ಪ್ಯಾನ್ ಕಾರ್ಡ್ಗಾಗಿ ಇಂಡಿಯನ್ ಸಿಟಿಸನ್ ಇದ್ದರೆ 49A ಫಾರ್ಮನ್ನು ಫಿಲಪ್ ಮಾಡಬೇಕು. ಹೊಸ ಪ್ಯಾನ್ ಕಾರ್ಡ್ ಫಾರಿನ್ ಸಿಟಿಸನ್ಸ್ ಇದ್ದರೆ 49AA ಈ ಫಾರ್ಮನ್ನು ಫಿಲಪ್ ಮಾಡಬೇಕು. ಅಥವಾ ನಮ್ಮ ಎಕ್ಸಿಸ್ಟಿಂಗ್ ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ಅಥವಾ ರೀಪ್ರಿಂಟ್ ಆಫ್ ಪ್ಯಾನ್ ಇದ್ದರೆ ಈ 3ನೇ ಆಪ್ಷನನ್ನು ನಾವು ಕ್ಲಿಕ್ ಮಾಡಿ ನಾವು ತಿದ್ದುಪಡಿ ಅಥವಾ ಹೊಸದಾಗಿ ಹೊಸ ಕಾರ್ಡನ್ನು ಪಡೆಯಬಹುದು. ಸೊ ಇದರಲ್ಲಿ ಇಂಡಿವಿಜುವಲ್ ಎಂದು ನಾವು ಇಲ್ಲಿ ಹೇಳಬೇಕಾಗುತ್ತದೆ. ಕಂಪ್ನಿ ಇದ್ದರೆ ಕಂಪ್ನಿ, ಟ್ರಸ್ಟ್ ಅಥವಾ ಕಾಮನ್ ಆಗಿ ಇಂಡಿವಿಜುವಲನ್ನು ನಾವು ಇಲ್ಲಿ ತೆಗೆದುಕೊಳ್ಳುತ್ತೇವೆ. ಕ್ಯಾಟಗರಿ ಸೆಲೆಕ್ಟ್ ಮಾಡಿದ ನಂತರ ಅಪ್ಲಿಕೆಂಟ್ ಇನ್ಫಾರ್ಮೇಷನ್ ಇಲ್ಲಿ ಹಾಕಬೇಕಾಗುತ್ತದೆ. ಟೈಟಲ್ ಮಿಸ್ಟರ್ ಆರ್ ಮಿಸಸ್ ಇಲ್ಲಿ ಹಾಕಿ ಸೆಲೆಕ್ಟ್ ಮಾಡಿ. ನಂತರ ಲಾಸ್ಟ್ ನೇಮ್ ಅಥವಾ ಸರ್ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್, ನಂತರ ಡೇಟ್ ಆಫ್ ಬರ್ತ್, ಇಮೇಲ್ ID, ಮೊಬೈಲ್ ನಂಬರ್. ಸ್ಟಾರ್ ಮಾರ್ಕ್ಗಳು ಕಂಪಲ್ಸರಿ ಮ್ಯಾಂಡೇಟರಿ ಆಗಿದೆ, ಅವುಗಳನ್ನು ಹಾಕಬೇಕಾಗುತ್ತದೆ. ಈ ಥರ ಮಾಹಿತಿ ಹಾಕಿ ನಮ್ಮ ಪ್ಯಾನ್ ಕಾರ್ಡ್ ಮಾಹಿತಿಯನ್ನು ಹಾಕಿದಾಗ ಕೊನೆಯದಾಗಿ ಇಲ್ಲಿ ಡಿಕ್ಲರೇಷನ್ ಚೆಕ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಸಬ್ಮಿಟ್ ಆದಮೇಲೆ ಈ ಥರ ನೀವು ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ಟೆಂಪರರಿ ಟೋಕನ್ ನಂಬರ್ ಇಲ್ಲಿ ಕೊಡಲಾಗುತ್ತದೆ. ಸೊ ಈ ಮೆಸೇಜನ್ನು ಒಂದು ಸಾರಿ ನೀವು ಇದನ್ನು ರೀಡ್ ಮಾಡಿ. ನಂತರ ಯುವರ್ ರಿಕ್ವೆಸ್ಟ್ ಇಸ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ವಿತ್ ಟೋಕನ್ ನಂಬರ್, ಇಲ್ಲಿ ಟೋಕನ್ ನಂಬರ್ ಇದೆ, ಇದು ನಿಮ್ಮ ರೆಫರೆನ್ಸ್ ನಂಬರ್ ಆಗಿದೆ. ನಂತರ ಇದನ್ನು ಉಪಯೋಗ ಮಾಡಿ ನೀವು ಪ್ಯಾನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಬಹುದು. ಕಂಟಿನ್ಯೂ ಮಾಡಿ. ಇದರಲ್ಲಿ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್, ಸೊ ಇದು ಅಪ್ಲಿಕೇಶನ್ ಟೈಪ್ ಫಾರ್ಮ್ CR ಇದೆ. ಪ್ಯಾನ್ ಫಾರ್ಮ್ ಫಾರ್ ಕರೆಕ್ಷನ್ ಇನ್ ಪ್ಯಾನ್ ಡಾಟಾನಲ್ಲಿ ಫಾರ್ಮ್ CR ಅನ್ನು ಎಂಟರ್ ಮಾಡ್ತಾ ಇದ್ದೇವೆ. ಸೊ ಇದು ಇಂಡಿವಿಜುವಲ್ ಅಪ್ಲಿಕೇಶನ್ ಆಗಿದೆ. ಆದಮೇಲೆ ಇದರಲ್ಲಿ 3 ಆಪ್ಷನ್ಸ್ಗಳು ಇಲ್ಲಿ ಲಭ್ಯವಾಗುತ್ತವೆ, 4 ಆಪ್ಷನ್ಸ್ಗಳು. ಮತ್ತು ಮನೆ ಗೈಡ್ಲೈನ್ಸ್ ಇದೆ, ಪರ್ಸನಲ್ ಡೀಟೇಲ್ಸ್, ಕರೆಕ್ಟ್ ಕಾಂಟ್ಯಾಕ್ಟ್ ಆರ್ ಅದರ್ ಡೀಟೇಲ್ಸ್, ನಂತರ ಡಾಕ್ಯುಮೆಂಟ್ ಡೀಟೇಲ್ಸ್. ಇವು 4 ಸ್ಟೇಜನ್ನು ನಾವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತದೆ. ನಂತರ ಹೌ ಡು ಯು ವಾಂಟ್ ಟು ಸಬ್ಮಿಟ್ ಯುವರ್ ಪ್ಯಾನ್ ಅಪ್ಲಿಕೇಶನ್ ಇನ್ ಡಾಕ್ಯುಮೆಂಟ್ಸ್,
ಸೊ ಡಾಕ್ಯುಮೆಂಟ್ಸ್ ಯಾವ ಥರ ನೀವು ಅಪ್ಲೈ ಮಾಡಬಹುದು, 3 ಆಪ್ಷನ್ಸ್ಗಳಿವೆ. ಇದು ಡಿಜಿಟಲಿ ಥ್ರೂ eKYC ನಂತರ ನಾವು ಮಾಡಬಹುದು. ಇದೊಂದು ಪೇಪರ್ಲೆಸ್ ಇದೆ. ನಂತರ ಸಬ್ಮಿಟ್ ಸ್ಕ್ಯಾನ್ಡ್ ಇಮೇಜಸ್ ಥ್ರೂ ಇ-ಸೈನ್, ನಂತರ ಫಾರ್ವರ್ಡ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಫಿಸಿಕಲಿ. ಸೊ 3 ಇಲ್ಲಿ ಆಪ್ಷನ್ಸ್ಗಳಿವೆ. ಇದರಲ್ಲಿ ನಿಮ್ಮ ಆಧಾರ್ ಬೇಸ್ನಲ್ಲಿ ಇರುವಂತಹ ಮಾಹಿತಿಯ ಪ್ರಕಾರ ಪೇಪರ್ಲೆಸ್ ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ಹಾಕಬಹುದು. ನಂತರ ವೆದರ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಈಸ್ ರಿಕ್ವೈರ್ಡ್, ನಿಮಗೆ ಪ್ಯಾನ್ ಕಾರ್ಡ್ ಫಿಸಿಕಲಿ ಬೇಕಾ ಭೌತಿಕವಾಗಿ. ಸೊ ಎಸ್ ಆರ್ ನೋ, ಎರಡಕ್ಕೂ ಇಲ್ಲಿ ಫೀಸ್ ಅಪ್ಲೈ ಆಗುತ್ತದೆ. ನಂತರ ನಿಮ್ಮ ಪ್ಯಾನ್ ಅಕೌಂಟ್ ನಂಬರ್ ಇಲ್ಲಿ ನೋಡಿ. ನಂತರ ಆಧಾರ್ ನಂಬರ್ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ನ ಕೊನೆಯ 4 ಡಿಜಿಟನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತದೆ. ನಂತರ ಐ ಹರ್ಬಿ ಅಗ್ರಿ ದ್ಯಾಟ್ ಮೈ ಫೋಟೋಗ್ರಾಫ್ ನೋಡಿ, ಇಲ್ಲಿ ಲಾಸ್ಟ್ 4 ಡಿಜಿಟನ್ನು ನೀವು ಹಾಕಬೇಕು. ನಿಮ್ಮ ಆಧಾರ್ನಲ್ಲಿರುವಂತಹ ನಂಬರ್ಸ್ನಲ್ಲಿರುವ 4 ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ. ನಂತರ ಐ ಹರ್ಬಿ ಡಿಕ್ಲೇರ್ ದ್ಯಾಟ್ ಮೈ ಫೋಟೋಗ್ರಾಫ್ ಆ್ಯಸ್ ಅವೈಲೇಬಲ್ ಇನ್ ಆಧಾರ್ ಶಾಲ್ ಬಿ ಪ್ರಿಂಟೆಡ್ ಆನ್ ದಿ ಪ್ಯಾನ್ ಕಾರ್ಡ್. ಆಧಾರ್ನಲ್ಲಿರುವಂಥ ಫೋಟೋಗ್ರಾಫ್ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಬೇಕಾಗಿದ್ದರೆ ಎಸ್ ಎಂದು ಹೇಳಿ. ನಂತರ EID ನಂಬರ್, ನೇಮ್ ಆ್ಯಸ್ ಪರ್ ಆಧಾರ್. ಸೊ ಈ ಒಂದು ಆಪ್ಷನ್ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದುಬಿಡುತ್ತದೆ. ನಂತರ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನಂಬರ್ ಇದೆ. ದಿಸ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಅಸ್. ಸೊ ಇದನ್ನು ಬಿಟ್ಟು ಹಾಕಿ. ನಂತರ ಆದಮೇಲೆ ಫುಲ್ ನೇಮ್ ಆಫ್ ಅಪ್ಲಿಕೆಂಟ್ ಇದೆ. ಇದರಲ್ಲಿ ನಿಮ್ಮ ನೇಮ್, ಸರ್ನೇಮ್ ಎಲ್ಲ ಕೂಡ ಇಲ್ಲಿ ಬರುತ್ತದೆ ಡಿಫಾಲ್ಟಾಗಿ. ಬಿಕಾಸ್ ಆಫ್ ನೀವು ಮೊದಲೇ ರಿಜಿಸ್ಟ್ರೇಷನ್ ಮಾಡೋ ಮುಂಚೆ ಇಲ್ಲಿ ಫಿಲಪ್ ಮಾಡಿದ್ರ. ಇದರಲ್ಲಿ ನೀವು ಯಾವ ಮಾಹಿತಿ ನಿಮಗೆ ಕರೆಕ್ಷನ್ ಮಾಡಬೇಕು ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಫಾದರ್ಸ್ ನೇಮ್. ಈವನ್ ಮ್ಯಾರಿಡ್ ವುಮನ್ ಶಾಲ್ ಫಿಲ್ ಇನ್ ಫಾದರ್ಸ್ ನೇಮ್ ಓನ್ಲಿ. ಸೊ ಮದುವೆಯಾದ ಹೆಣ್ಣುಮಕ್ಕಳು ಕೂಡ ತಮ್ಮ ಫಾದರ್ ನೇಮನ್ನು ಇಲ್ಲಿ ಹಾಕಬೇಕಾಗುತ್ತದೆ. ಎಂಟರ್ ದ ಫಾದರ್ ನೇಮ್. ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ದಿಸ್ ನಾಟ್ ಮ್ಯಾಂಡೇಟರಿ. ಸೊ ಮದರ್ಸ್ ನೇಮ್ ಕೂಡ ಇಲ್ಲಿ ಆಪ್ಷನಲ್ ಆಗಿದೆ. ನಂತರ ನಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಪೇರೆಂಟ್ಸ್ ನೇಮ್, ಮದರ್ ನೇಮ್ ಬೇಕು ಅಥವಾ ಫಾದರ್ ನೇಮ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಎಂದು ಹೇಳಬೇಕಾಗುತ್ತದೆ. ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗಿದೆ ಫ್ರೆಂಡ್ಸ್. ನಂತರ ಕಾಂಟ್ಯಾಕ್ಟ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ನಾವು ಇಲ್ಲಿ ಹಾಕಬೇಕಾಗುತ್ತದೆ. ದ ಥರ್ಡ್ ಸ್ಟೇಜ್. ಇದರಲ್ಲಿ ಅಡ್ರೆಸ್ ಕೂಡ ಇದೆ. ಈ ಎಲ್ಲ ಬಾಕ್ಸ್ಗಳು ನಾವು ನೋಡ್ತಾ ಇದ್ದೇವೆ ಇನ್ಯಾಕ್ಟಿವ್ ಇದೆ, ಡಿಸೇಬಲ್ ಇವೆ. ಬಿಕಾಸ್ ನಾವು ಹಾಕುವಂಥ ಅಪ್ಲಿಕೇಶನ್ ಆಧಾರ್ ಬೇಸ್ ಮೇಲೆ ಇದ್ದ ಕಾರಣ ಸೊ ಅದಕ್ಕೋಸ್ಕರ ಎಲ್ಲ ಅಡ್ರೆಸ್ ಎಲ್ಲ ಬ್ಲ್ಯಾಂಕ್ ಇದೆ. ಇದರಲ್ಲಿ ನಮ್ಮ ಇಂಡಿಯಾ ಕೋಡನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ, ಕಂಟ್ರಿ ಕೋಡ್. ಇದಾದ ನಂತರ ನಮ್ಮ ಹತ್ರ ಇರುವ ಮೆನ್ಷನ್ ಅದರ್ ಪರ್ಮನೆಂಟ್ ಅಕೌಂಟ್ ನಂಬರ್ಸ್ ಪ್ಯಾನ್ಸ್ ಇಫ್ ಎನಿ. ಸೊ ನಮ್ಮ ಹತ್ರ ಬೇರೆ ಪ್ಯಾನ್ ಕಾರ್ಡ್ಸ್ಗಳು ಇದ್ದರೆ ಇಲ್ಲಿ ನಾವು ಆ ಪ್ಯಾನ್ ಕಾರ್ಡ್ ನಂಬರನ್ನು ನಾವು ಇಲ್ಲಿ ಹಾಕಬೇಕಾಗುತ್ತದೆ. ನಂತರ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಡೀಟೇಲ್ಸ್ ಎನ್ನುವ ಪೇಜ್ ಮೇಲೆ ಬರುತ್ತೇವೆ. ದಿಸ್ ಈಸ್ ದ ಲಾಸ್ಟ್ ಆಪ್ಷನ್. ಸೊ ನಾವು ಇಲ್ಲಿ ತುಂಬಿರುವಂಥ ಮಾಹಿತಿ ಸೇವ್ ಡ್ರಾಫ್ಟ್ ಮಾಡಿದರೆ ಎಲ್ಲ ಮಾಹಿತಿಯು ಡಾಟಾ ಸಕ್ಸಸ್ಫುಲಿ ಸೇವ್ಡ್ ಆಗುತ್ತದೆ. ನಂತರ ಕೊನೆಯ ಡಾಕ್ಯುಮೆಂಟ್ಸ್ನಲ್ಲಿ ಸೊ ನಾವು ಆಧಾರ್ ಕಾರ್ಡ್ ಬೇಸ್ ಮೇಲೆ ನಾವು ಪ್ಯಾನ್ ಕಾರ್ಡನ್ನು ತಿದ್ದುಪಡಿ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಯಾವುದೇ ತರಹದ ಡಾಕ್ಯುಮೆಂಟ್ಸನ್ನು ನೀವು ಅಟ್ಯಾಚ್ ಮಾಡಬೇಕಾಗಿಲ್ಲ, ಓನ್ಲಿ ಯು ಹ್ಯಾವ್ ದ ಆಧಾರ್ ಕಾರ್ಡ್. ಸೊ ಇದಕ್ಕೋಸ್ಕರ ಪ್ಯಾನ್ ಕಾರ್ಡ್ನ ಪ್ರೂಫ್ ಇಲ್ಲಿ ಕೇಳಲಾಗಿದೆ. ಕಾಪಿ ಆಫ್ ಪ್ಯಾನ್ ಕಾರ್ಡ್ ನಮ್ಮ ಹತ್ರ ಇದೆ. ಸೊ ಇದರ ಎಸ್ ಅಂತ ಹಾಕಿ ಅಥವಾ ನೋ ಅಂತ ಹಾಕಿ. ನಂತರ ಡಿಕ್ಲರೇಷನ್ ಇದೆ. ಈ ಡಿಕ್ಲರೇಷನಲ್ಲಿ ನಮ್ಮ ಹೆಸರನ್ನು ಇಲ್ಲಿ ಬರೆದು ಟೈಪ್ ಮಾಡಿ ಇನ್ನಿತರ ಮಾಹಿತಿಯನ್ನು ಹಾಕಿ ಕೊನೆಯದಾಗಿ ಸಬ್ಮಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಹೆಸರು ಮತ್ತು ಕೆಪಾಸಿಟಿ ಆಫ್ ಇದನ್ನು ಸೆಲೆಕ್ಟ್ ಮಾಡಿ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ದೆನ್ ನಾವು ಅಟ್ಯಾಚ್ ಮಾಡಿರುವಂಥ ಡಾಕ್ಯುಮೆಂಟ್ ಒಂದಿದೆ ಆಧಾರ್ ಕಾರ್ಡ್, ಅದನ್ನು ಹಾಕಿ ಪ್ಲೇಸನ್ನು ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಈ ಥರ ನೀವು ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸಲ್ಲಿ ಮತ್ತೊಮ್ಮೆ ನಿಮ್ಮ ಆಧಾರ್ ಕಾರ್ಡ್ನ ಮೊದಲನೇ 8 ಡಿಜಿಟ್ ಇಲ್ಲಿ ಕೇಳಲಾಗುತ್ತದೆ. ಸೊ ಇದನ್ನು ಕೂಡ ನೀವು ಇಲ್ಲಿ ಹಾಕಿ ಮುಂದುವರಿಯಬಹುದು. ಸೊ ಬಿಫೋರ್
ನಾವು ಮುಂಚೆನೇ ನಮ್ಮ ಆಧಾರ್ ಕಾರ್ಡ್ನ ಕೊನೆಯ 4 ಡಿಜಿಟನ್ನು ಎಂಟರ್ ಮಾಡಿದ್ದೇವೆ. ಮತ್ತೊಮ್ಮೆ ಮೊದಲನೇ 8 ಡಿಜಿಟನ್ನು ಹಾಕಿ ಪ್ರೊಸೀಡ್ ಮಾಡಬೇಕಾಗುತ್ತದೆ. ಈ ಥರ ಪ್ರೊಸೀಡ್ ಮಾಡಿದಾಗ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ನ ಮೋಡ್ ಆಫ್ ಪೇಮೆಂಟ್ ಇಲ್ಲಿ ಬರುತ್ತದೆ. ಸೊ ಇದರ ಹಣವನ್ನು ಸಂದಾಯ ಮಾಡಬೇಕಾಗಿದ್ದು ಇದರಲ್ಲಿ 3 ಆಪ್ಷನ್ಸ್ಗಳು ಲಭ್ಯವಿವೆ. ಡಿಮ್ಯಾಂಡ್ ಡಿ ಇದೆ, ಡಿಮ್ಯಾಂಡ್ ಡ್ರಾಫ್ಟ್, ಬಟ್ ದಿಸ್ ಈಸ್ ಇನ್ಆ್ಯಕ್ಟಿವ್. ಇಲ್ಲಿ ಆನ್ಲೈನ್ ಪೇಮೆಂಟ್ ಥ್ರೂ ಪೇಟಿಎಮ್ ಅಥವಾ ಆನ್ಲೈನ್ ಪೇಮೆಂಟ್ ಥ್ರೂ ಬಿಲ್ ಡೆಸ್ಕ್. ಸೊ 2 ಆಪ್ಷನನ್ನು ಉಪಯೋಗ ಮಾಡಿ ನಾವು ಪೇಮೆಂಟ್ ಮಾಡಬಹುದು. ಸೊ ಇಲ್ಲಿ ಮೋಡ್ ಆಫ್ ಪೇಮೆಂಟ್ನಲ್ಲಿ ಡೀಟೇಲ್ ಆಗಿ ಇಲ್ಲಿ ಆಪ್ಷನ್ ಕೊಡಲಾಗಿದೆ. ಇದರಲ್ಲಿ ಈ ಸೈನ್ ಚಾರ್ಜಸ್ಗಳಿವೆ, ಫಿಸಿಕಲ್ ಪ್ಯಾನ್ ಕಾರ್ಡ್ ಮತ್ತು ಈ ಪ್ಯಾನ್ ಕಾರ್ಡ್ ಆಪ್ಷನ್ಸ್ಗಳಿವೆ ಮೋಡ್ ಆಫ್ ಪೇಮೆಂಟ್ ಬಗ್ಗೆ. ಸೊ ಇದರ ಮಾಹಿತಿ ಇದರಲ್ಲಿ ನೀಡಲಾಗಿದೆ. ಆನ್ಲೈನ್ ಈ ಪ್ಯಾನ್ ಕಾರ್ಡ್ ಆಪ್ಷನ್ ಸೆಲೆಕ್ಟೆಡ್. ಇವುಗಳನ್ನು ಚೆನ್ನಾಗಿ ಒಂದು ಸಲ ನೀವು ನೋಡಿ ಟರ್ಮ್ಸ್ ಆಫ್ ಸರ್ವಿಸನ್ನು ನೀವು ಚೆಕ್ ಮಾಡಿ. ನಂತರ ಇಲ್ಲಿ ಅಗ್ರಿ ಬಟನ್ ಇದೆ. ಸೊ ಈಗ ಅಗ್ರಿ ಬಟನನ್ನು ಚೆಕ್ ಮಾಡಿದ ನಂತರ ಪ್ರೊಸೀಡ್ ಟು ಪೇಮೆಂಟ್ ಮಾಡಬೇಕಾಗುತ್ತದೆ. ಈ ಥರ ನಾವು ಪೇಮೆಂಟನ್ನು ಕನ್ಫರ್ಮ್ ಮಾಡಬೇಕಾಗಿದ್ದು ಪೇ ಕನ್ಫರ್ಮ್ ಎಂದು ಹೇಳಿದಾಗ ಇಲ್ಲಿ ಪೇಮೆಂಟ್ ಪೇಟಿಎಮ್ ಮೂಲಕ ಅಥವಾ ಡೆಬಿಟ್ ಕಾರ್ಡ್, ಪೇಟಿಎಮ್, ಇದರಲ್ಲಿ ಪೇಟಿಎಮ್ ನಂಬರನ್ನು ಹಾಕಿ ಪ್ರೊಸೀಡ್ ಮಾಡಿ, ಅಥವಾ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಕೂಡ ನೀವು ಇಲ್ಲಿ ಉಪಯೋಗ ಮಾಡಬಹುದು. ಅದನ್ನು ಹೊರತಾಗಿ UPI ಮತ್ತು ನೆಟ್ ಬ್ಯಾಂಕಿಂಗ್ ಕೂಡ ನೀವು ಇಲ್ಲಿ ಉಪಯೋಗ ಮಾಡಬಹುದು. ಸೊ ಆದಮೇಲೆ ನಾನು UPI ಆಪ್ಷನನ್ನು ಉಪಯೋಗ ಮಾಡಿ ಪೇ 106.90 106.90 ನಾನು ಇಲ್ಲಿ ಪೇ ಮಾಡ್ತಾ ಇದ್ದೇನೆ. ಪೇ ಎಂದು ಹೇಳಿದಾಗ ಯಾವ ಮುಖಾಂತರ ನಾವು ಪೇ ಮಾಡಬಹುದು. ಇದರಲ್ಲಿ UPI, ನನ್ನ ಹತ್ರ ಫೋನ್ಪೇ ಮತ್ತು ಗೂಗಲ್ ಪೇ ಇದೆ. ನಾನು ಗೂಗಲ್ ಪೇ ಮುಖಾಂತರ ಹಣವನ್ನು ಸಂದಾಯ ಮಾಡ್ತಾ ಇದ್ದೇನೆ. ಸೊ ಈ ಥರ ಕ್ಲಿಕ್ ಮಾಡಿದಾಗ ಗೂಗಲ್ ಪೇ ಇಲ್ಲಿ ಓಪನ್ ಆಗುತ್ತದೆ. ಗೂಗಲ್ ಪೇ ಓಪನ್ ಆದ ನಂತರ ಇದರಲ್ಲಿ ಪೇಯಿಂಗ್ NSDL ಈ ಗೌರ್ಮೆಂಟ್ ಪ್ಯಾನ್. ಸೊ ಇವರಿಗೆ ನಾವು 106.90 ನಾವಿಲ್ಲಿ ಸೆಂಡ್ ಮಾಡ್ತಾ ಇದ್ದೇವೆ. ಪ್ರೊಸೀಡ್ ಟು ಪೇ ಎಂದು ಹೇಳಬೇಕಾಗುತ್ತದೆ. ಈ ಥರ ಹೇಳಿದಾಗ ಗೂಗಲ್ ಪೇ ಮುಖಾಂತರ ನಮ್ಮ ಪೇಮೆಂಟ್ ಇಲ್ಲಿ ಸಕ್ಸಸ್ಫುಲಿಯಾಗಿ ಪೇಡ್ ಆಗಿದೆ. ಸೊ ಈ ಥರ ನಾವು ಪೇಡ್ ಮಾಡಿದಾಗ ವೇಟಿಂಗ್ ಫಾರ್ ದಿ ರೆಸ್ಪಾನ್ಸ್ ಫ್ರಾಮ್ ಪೇಟಿಎಮ್ ಇಲ್ಲಿ ವೇಟಿಂಗ್ ಆಪ್ಷನ್ ಬರ್ತದೆ. ಈ ಥರ ವೇಟ್ ಆದಮೇಲೆ ಪೇಮೆಂಟ್ ರಿಸಿಪ್ಟ್ನಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಕಂಡು ಬರುತ್ತದೆ, ಸಕ್ಸಸ್ ಆಗಿದೆ. ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಕೂಡ ಇಲ್ಲಿದೆ. ನಂತರ ಡೇಟ್ ಆ್ಯಂಡ್ ಟೈಮ್ ಕೂಡ ಇಲ್ಲಿದೆ. ಪೇಮೆಂಟ್ ಅಮೌಂಟ್ ಇದೆ. ನಂತರ ಬ್ಯಾಂಕ್ ರೆಫರೆನ್ಸ್ ನಂಬರ್ ಕೂಡ ಇಲ್ಲಿದೆ. ನಂತರ ಕೊನೆಯದಾಗಿ ಕಾಣುತ್ತಾ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಅಥೆಂಟಿಕೇಷನ್ ಇದೆ. ಅಥೆಂಟಿಕೇಟ್ ಆಧಾರ್ ಟು ಪ್ರೊಸೀಡ್ ಫರ್ದರ್. ಸೊ ನಮ್ಮ ಆಧಾರನ್ನು ಅಥೆಂಟಿಕೇಷನ್ಗೆ ಮಾಡಲಾಗುತ್ತದೆ. ಈ ಅಪ್ಲಿಕೇಶನ್ನ ಟೋಕನ್ ನಂಬರ್, ಅಪ್ಲಿಕೆಂಟ್ಸ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಮತ್ತು ಆಧಾರ್ ಸಂಖ್ಯೆ ಇಲ್ಲಿ ಬರುತ್ತದೆ. ಸೊ ಇಲ್ಲಿ ಒಂದು ಡಿಕ್ಲರೇಷನ್ ಅಗ್ರಿಮೆಂಟ್ ಬಾಕ್ಸ್ ಇದೆ. ಸೊ ಈ ಅಗ್ರಿಮೆಂಟ್ ಬಾಕ್ಸನ್ನು ಕ್ಲಿಕ್ ಮಾಡಿ ನಾವು ಈ ಸೈನ್ನ ಬಗ್ಗೆ ಅಗ್ರಿಮೆಂಟ್ ಆಗಬೇಕಾಗುತ್ತದೆ. ನಂತರ ಅಥೆಂಟಿಕೇಟ್ ಎನ್ನುವ ಕಂಟಿನ್ಯೂಕ್ಕಿಂತ ಮುಂಚೆ ಅಥೆಂಟಿಕೇಟ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ರಿಕ್ವೆಸ್ಟ್, ಆಧಾರ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಅಥೆಂಟಿಕೇಟ್ ಆಗಿದೆ. ನಂತರ ಕಂಟಿನ್ಯೂ ವಿತ್ eKYC ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ಕಂಟಿನ್ಯೂ ಮಾಡಬಹುದು. ಸೊ ಇಲ್ಲಿ ನಮ್ಮ ಆಧಾರ್ ಸಂಖ್ಯೆ ಜೋಡಣೆಯಾದ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತದೆ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. OTP ವಾಸ್ ಸೆಂಟ್ ಟು ಮೊಬೈಲ್ ನಂಬರ್ ಆರ್ ಇಮೇಲ್ ID ರಿಜಿಸ್ಟರ್ಡ್ ವಿತ್ UID. ಸೊ ಆ OTPಯನ್ನು ನಾವಿಲ್ಲಿ OTP ಬಾಕ್ಸ್ನಲ್ಲಿ ಹಾಕಿ ನಮ್ಮ ಮೊಬೈಲ್ ಸಂಖ್ಯೆಗೆ OTP ಬಂದಿರುತ್ತದೆ. ಸೊ ಆ OTP ಹಾಕಿ ಸಬ್ಮಿಟ್ ಮಾಡಬೇಕು. ನಂತರ ಆನ್ಲೈನ್ ಅಪ್ಲಿಕೇಶನ್ನ ಕೊನೆಯ ಭಾಗವಾದ ಕಂಟಿನ್ಯೂ ವಿತ್ ಸೈನ್ ಇದೆ. ಸೊ ಸೈನ್ ಮಾಡಬೇಕಾಗುತ್ತದೆ. ಅಥವಾ ಪ್ಲೀಸ್ ನೋಟ್ ಆಧಾರ್ ಆರ್ ವರ್ಚುವಲ್ ID.
ಈಸ್ ರಿಕ್ವೈರ್ಡ್ ಫಾರ್ eKYC ಬಗ್ಗೆ ಇಲ್ಲಿ ವರ್ಚುವಲ್ ID ಮತ್ತು ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ. ಸೊ ಈ ಆಪ್ಷನ್ಗಳನ್ನು ನಾವು ಓದಿಕೊಂಡು ಕಂಟಿನ್ಯೂ ವಿತ್ ಇ-ಸೈನ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕಂಟಿನ್ಯೂ ವಿತ್ ಇ-ಸೈನ್ ಮಾಡಿದಾಗ ನಮ್ಮ ಆಧಾರ್ ಕಾರ್ಡ್ ಇ-ಸೈನ್ ಇಲ್ಲಿ ಬರುತ್ತದೆ. ಸೊ ಇದು ಒಂದು ಆಪ್ಷನ್ ಇದೆ. ಇದರಲ್ಲಿ ಅಗ್ರಿಮೆಂಟ್ ಚೆಕ್ ಮಾಡಿ ನಮ್ಮ VID ಅಥವಾ ಆಧಾರ್ ಕಾರ್ಡ್ನ ನಂಬರ್ ಇಲ್ಲಿ ಹಾಕಿ ಸೆಂಡ್ OTP ಮಾಡಬೇಕಾಗುತ್ತದೆ. ಸೊ ನಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಸೆಂಡ್ OTP ಮಾಡಿದಾಗ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತದೆ. ಸೊ ಈ ಥರ ನಾವು ಮಾಡಿದಾಗ ಇದು ಇ-ಸೈನ್ ಇಲ್ಲಿ ಆಗುತ್ತದೆ. ಸೊ OTP ಬಂದಿದೆ, ವೆರಿಫೈ ಮಾಡಿ, ವೆರಿಫೈ OTP, ದೆನ್ ಸಕ್ಸಸ್ಫುಲಿ ವೆರಿಫೈಡ್ ಆಯಿತು. ಈ ಥರ ಲೋಡಿಂಗ್ ಆಗ್ತಾಯಿದೆ ಫ್ರೆಂಡ್ಸ್, ಗಡಿಯಾರ ತಿರುಗ್ತಾ ಇದೆ. ಸೊ ಇಟ್ ಮೀನ್ಸ್ ಸಕ್ಸಸ್ಫುಲಿ ನೋಡಿ ಕೊನೆಯದಾಗಿ ಇಲ್ಲಿ ಅಕ್ನಾಲೇಜ್ಮೆಂಟ್ ಬಂದಿದೆ. ಸೊ ಇದರ ಪ್ರಕಾರ ಇಲ್ಲಿ ಒಂದು ಡೌನ್ಲೋಡ್ PDF ಕೂಡ ಬಂದಿದೆ ಫ್ರೆಂಡ್ಸ್. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು ಮತ್ತು ಇನ್ನಿತರ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡಿ. ಧನ್ಯವಾದಗಳು.